ಕ್ಲೈಮ್ಯಾಕ್ಸ್ ಅನ್ನ ಇದೇ ತಿಂಗಳಲ್ಲಿ ನೋಡೋದಕ್ಕೆ ಸಿಗುತ್ತಾ ಅಥವಾ ಇನ್ನೂ ಒಂದು 6 ತಿಂಗಳು ಮುಂದಕ್ಕೆ ಹೋಗುತ್ತಾ ಈ ಪ್ರಶ್ನೆ ಅಂತೂ ಇದ್ದೇ ಇದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾನು ಬಿಹಾರ ಎಲೆಕ್ಷನ್ ಆದ ಬಳಿಕ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಏನಾಗುತ್ತೆ, ಈ ಆಯಾಮದಲ್ಲಿ ಹಲವು ವಿಚಾರಗಳಿದೆ, ಎಲ್ಲವನ್ನ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ವಿ. ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಇಳಿಯೋದಕ್ಕೆ ದೆಹಲಿಗೆ ಸಿಎಂ ಹೋಗ್ತಾ ಇದ್ದಾರೆ ಅಂತ. ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯರಿಂದ ಹೈಕಮಾಂಡ್ ನಾಯಕರ ಭೇಟಿ ಆಗುತ್ತೆ. ಬಟ್ ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ಎಷ್ಟು ಜನ ಕೈಗೆ ಸಿಗ್ತಾರೆ ಅಂತ. ಸಿದ್ದರಾಮಯ್ಯ ಭೇಟಿ ಮಾತ್ರನಾ ಅಥವಾ ಡಿ ಕೆ ಶಿವಕುಮಾರನ್ನು ಕರೆಸ್ಕೊಳ್ತಾರಾ? ಏನೇ ನಿರ್ಧಾರ ಮಾಡಿದ್ರು ಹೈಕಮಾಂಡ್ ಏಕಾಏಕಿ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಿಎಂ ಮತ್ತು ಡಿ ಸಿ ಎಂ ಜೊತೆಗೆ ಚರ್ಚೆಯ ಬಳಿಕವೇ ಒಂದು ನಿರ್ಧಾರವನ್ನು ಘೋಷಿಸುವಂತಹ ಸಾಧ್ಯತೆ ಇದೆ. ನಾವು ಜನಪ್ರಿಯ ನಾಯಕರು ಅವರನ್ನು ಮುಖ್ಯಮಂತ್ರಿ ಮಾಡಿದಾಗಲೆಲ್ಲ ಇದೇ ಪ್ರಾಬ್ಲಮನ್ನು ಕಾಂಗ್ರೆಸ್ ಫೇಸ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ವೀರೇಂದ್ರ ಪಾಟೀಲ್ ಅವರ ಕಾಲದಲ್ಲೂ ನೋಡಿದ್ವಿ, ದೇವರಾಜ ಅರಸು ಅವರ ಕಾಲದಲ್ಲೂ ನೋಡಿದ್ವಿ. ಮೂರು ಜನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವರ ಕಾಲದಲ್ಲಿ ಬಂದರು. ಒಬ್ಬರು ಶಾಸಕರ ಆಯ್ಕೆ ಮಾಡಿದವರು, ಆಮೇಲೆ ಲಕೋಟೆಯಲ್ಲಿ ಬಂದಂತಹ ಹೆಸರು ವೀರಪ್ಪ ಮೊಯ್ಲಿದು. ಸೊ ಹಿಂಗೆ ಏನು ಬೇಕಾದರೂ ಆಗ್ಬೋದು. ಇನ್ನಷ್ಟು ಡೀಟೇಲ್ ಕೊಡ್ತಾರೆ ಶ್ರೀನಿವಾಸ್. ಈಗ ಇಬ್ಬರ ಜೊತೆಗೆ ಚರ್ಚೆ ಮಾಡಿದ ಕೂಡಲೇ ಏನಾದರೂ ಡಿಸಿಷನ್ಗೆ ಬರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತು ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯದಲ್ಲಿ ಕಲಿತಂತಹ ಪಾಠಗಳನ್ನು ನೋಡೋದಾದ್ರೆ ಡಿಸಿಷನ್ಗೆ ಬರೋ ಸಾಧ್ಯತೆ ಇದೆಯಾ? ಮಮತಾ, ಒಂದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮೇಜರ್ ಸ್ಟೇಟ್ ಇರುವಂತದ್ದು ಕರ್ನಾಟಕ ಮಾತ್ರ. ಅದನ್ನ ಸುಧಾರಿಸ್ಕೊಂಡು ಹೋಗ್ಬೇಕಾದಂಥದ್ದು ಹೈಕಮಾಂಡ್ಗೂ ಕೂಡ ಅನಿವಾರ್ಯತೆ ಇದೆ. ಹೀಗಾಗಿ ಈಗ ಎದ್ದಿರುವಂತಹ ನವೆಂಬರ್ ಕ್ರಾಂತಿ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ನಾಯಕತ್ವ ಬದಲಾವಣೆಯ ವಿಚಾರಗಳಾಗಿರ್ಬೋದು, ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಹಾಗಾಗಿ ಹೈಕಮಾಂಡ್ ಬಿಹಾರದ ಚುನಾವಣೆವರೆಗೂ ಕೂಡ ಯಾರು ದೆಹಲಿಗೆ ಬರಬಾರದು ಅನ್ನುವಂತ ಫರ್ಮಾನ ಹೊರಡಿಸಿದೆ. ಸಿದ್ದರಾಮಯ್ಯವರು ಬಿಹಾರ ಚುನಾವಣೆ ಆದ್ಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ ಅನ್ನುವಂತ ಮಾತುಗಳನ್ನ ಹೇಳ್ತಿದ್ದಾರೆ. ಅದು ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ. ಅದು ಕೇವಲ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಮಾತ್ರ ಚರ್ಚೆ ಇರೋದಿಲ್ಲ, ನಾಯಕತ್ವ ಬದಲಾವಣೆಯ ಚರ್ಚೆಗಳು ಕೂಡ ಆಗ್ತವೆ ಅನ್ನುವಂಥದ್ದು ಮುಚ್ಚಿಟ್ಟ ಸತ್ಯವೇನಲ್ಲ. ಆದ್ರೂ ಕೂಡ ಸಿದ್ದರಾಮಯ್ಯವರ ಜೊತೆ ಮಾತನಾಡಿ ಹೈಕಮಾಂಡ್ ಏಕಾಏಕಿಯಾಗಿ ಯಾವುದನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳು. ಸ್ಟಾರ್ಟಿಂಗ್ ಅವರಿಬ್ಬರ ಮಧ್ಯೆ ಒಪ್ಪಂದಗಳು ಆಗಿದ್ದಾವೆ ಅಂತ ಚರ್ಚೆಗಳು ಆಗ್ತಿದ್ದಾವೆ. ಹಾಗಾಗಿ ಸಿದ್ದರಾಮಯ್ಯನವರು ದೆಹಲಿಯ ಪ್ರವಾಸ ಆದ ಬಳಿಕ ಹೈಕಮಾಂಡ್ ನಾಯಕರು ಅವ್ರ ಜೊತೆ ಮಾತನಾಡಿದ ಬಳಿಕ ಬಹುಶಃ ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಇಬ್ಬರನ್ನು ಕೂಡ ಕೂತ್ಕೊಂಡು ಏನ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು, ಅದು ನಾಯಕತ್ವದ ಬದಲಾವಣೆ ವಿಚಾರ ಆಗಿರಬಹುದು, ಸಂಪುಟ ವಿಸ್ತರಣೆ ವಿಚಾರವಾಗಿ ಇಬ್ಬರೂ ನಾಯಕರ ಜೊತೆ ಕೂತ್ಕೊಂಡು ಒಂದು ಒಪ್ಪಂದದ ಬಳಿಕವೇ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರ ದೆಹಲಿ ಭೇಟಿ, ಹೈಕಮಾಂಡ್ ನ ಮುಂದಿನ ನಡೆಗಳು ಸಹಜವಾಗಿ ರಾಜ್ಯ ರಾಜಕಾರಣದ ಮೇಲೆ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಹೈಕಮಾಂಡ್ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ. ಇಂಥ ದೊಡ್ಡ ಪವರ್ ಶೇರಿಂಗ್ ಅಂತ ನಿರ್ಧಾರ ತಗೋಬೇಕಾದ್ರೆ ಸಿಎಂ ಡಿಸಿಎಂ ನ ಕೂರಿಸ್ಕೊಳ್ಳದೆ ಏಕಪಕ್ಷೀಯ ನಿರ್ಧಾರ ತಗೊಳಕ್ಕಾಗಲ್ಲ. ಸುಮ್ಮನೆ ಸುದ್ದಿಗೋಷ್ಠಿ ಮಾಡಿ ಅವರನ್ನು ಚೇಂಜ್ ಮಾಡ್ತೀವಿ ಅನ್ನೋ ಕಾಲ ಹೇಳಕ್ಕೂ ಆಗಲ್ಲ. ಹಾಗಾಗಿ ಅದೆಲ್ಲ ಹಾಗೆ ಆಗುತ್ತೆ. ಎಲ್ಲವೂ ಕೂಡ ನವೆಂಬರ್ 14ರ ನಂತರ.